ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ಮಳೆಗಾಲದ ಈ ಸಮಯದಲ್ಲಿ ನೈಸರ್ಗಿಕ ವಿಕೋಪಗಳು ದೇಶಕ್ಕೆ ವಿವಿಧ ಬಗೆಯ ಸವಾಲನ್ನು ಒಡ್ಡುತ್ತಿವೆ. ಕಳೆದ ಕೆಲವು ವಾರಗಳಲ್ಲಿ ನಾವು ಪ್ರವಾಹ ಮತ್ತು ಭೂಕುಸಿತಗಳ ವಿನಾಶವನ್ನು ಕಂಡಿದ್ದೇವೆ. ಕೆಲವೆಡೆ ಮನೆಗಳು ನಾಶವಾದವು, ಕೆಲವೆಡೆ ಹೊಲಗದ್ದೆಗಳು ಮುಳುಗಿ ಹೋದವು, ಕುಟುಂಬಗಳೇ ಛಿದ್ರಗೊಂಡವು. ನೀರಿನ ರಭಸಕ್ಕೆ ಸೇತುವೆಗಳು ಕೊಚ್ಚಿ ಹೋದವು, ರಸ್ತೆಗಳು ಕೊಚ್ಚಿ ಹೋದವು, ಜನರ ಜೀವನ ಸಂಕಷ್ಟಕ್ಕೊಳಗಾಯಿತು. ಈ ಘಟನೆಗಳು ಪ್ರತಿಯೊಬ್ಬ ಭಾರತೀಯನನ್ನು ದುಃಖಿತರನ್ನಾಗಿಸಿವೆ. ತಮ್ಮ ಪ್ರೀತಿಪಾತ್ರರನ್ನು ಕಳೆದುಕೊಂಡ ಕುಟುಂಬಗಳ ನೋವು ನಮ್ಮೆಲ್ಲರ ನೋವಾಗಿದೆ. ಎಲ್ಲೆಲ್ಲಿ ಬಿಕ್ಕಟ್ಟು ತಲೆದೋರಿದೆಯೋ ಅಲ್ಲಲ್ಲಿ ಜನರನ್ನು ರಕ್ಷಿಸಲು ನಮ್ಮ ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸಿಬ್ಬಂದಿ, ಇತರ ಭದ್ರತಾ ಪಡೆಗಳು ಹಗಲಿರುಳು ಶ್ರಮಿಸಿದರು. ಸೈನಿಕರು ತಂತ್ರಜ್ಞಾನದ ಸಹಾಯವನ್ನು ಸಹ ಪಡೆದುಕೊಂಡರು. ಥರ್ಮಲ್ ಕ್ಯಾಮೆರಾಗಳು, ಲೈವ್ ಡಿಟೆಕ್ಟರ್ಗಳು, ಸ್ನಿಫರ್ ನಾಯಿಗಳು, ಡ್ರೋನ್ ನಿಗಾವಣೆಯಂತಹ ಅನೇಕ ಆಧುನಿಕ ಸಂಪನ್ಮೂಲಗಳ ಸಹಾಯದಿಂದ ಪರಿಹಾರ ಕಾರ್ಯದ ವೇಗವರ್ಧನೆಗೆ ಎಲ್ಲ ಪ್ರಯತ್ನಗಳನ್ನು ಮಾಡಲಾಯಿತು. ಈ ಸಮಯದಲ್ಲಿ ಹೆಲಿಕಾಪ್ಟರ್ಗಳ ಮೂಲಕ ಪರಿಹಾರ ಸಾಮಗ್ರಿಗಳನ್ನು ತಲುಪಿಸಲಾಯಿತು. ಗಾಯಾಳುಗಳನ್ನು ವಿಮಾನದಲ್ಲಿ ಸಾಗಿಸಲಾಯಿತು. ವಿಪತ್ತಿನ ಸಮಯದಲ್ಲಿ ಸಹಾಯಕ್ಕೆ ಸೇನೆಯು ಮುಂಚೂಣಿಯಲ್ಲಿತ್ತು. ಸ್ಥಳೀಯ ಜನರು, ಸಾಮಾಜಿಕ ಕಾರ್ಯಕರ್ತರು, ವೈದ್ಯರು, ಆಡಳಿತ ವರ್ಗ ಎಲ್ಲರೂ ಬಿಕ್ಕಟ್ಟಿನ ಈ ಸಮಯದಲ್ಲಿ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಈ ಸಂಕಷ್ಟದಲ್ಲಿ ಮಾನವೀಯತೆಯನ್ನು ಮೆರೆದ ಪ್ರತಿಯೊಬ್ಬ ನಾಗರಿಕರಿಗೂ ನಾನು ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನನ್ನ ಪ್ರಿಯ ದೇಶವಾಸಿಗಳೇ, ಪ್ರವಾಹ ಮತ್ತು ಮಳೆಯ ಈ ವಿನಾಶದ ಮಧ್ಯೆಯೂ ಜಮ್ಮು ಮತ್ತು ಕಾಶ್ಮೀರ 2 ವಿಶೇಷ ಸಾಧನೆಗಳನ್ನು ಮಾಡಿದೆ. ಹೆಚ್ಚಿನ ಜನರು ಇದನ್ನು ಗಮನಿಸಿಲ್ಲ, ಆದರೆ ನೀವು ಈ ಸಾಧನೆಗಳ ಬಗ್ಗೆ ಅರಿತಾಗ ಬಹಳ ಸಂತೋಷಪಡುತ್ತೀರಿ. ಜಮ್ಮು ಮತ್ತು ಕಾಶ್ಮೀರದ ಪುಲ್ವಾಮಾದಲ್ಲಿರುವ ಒಂದು ಕ್ರೀಡಾಂಗಣದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಜನರು ಸೇರಿದ್ದರು. ಪುಲ್ವಾಮಾದಲ್ಲಿ ಮೊಟ್ಟಮೊದಲ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯವನ್ನು ಆಡಲಾಯಿತು. ಈ ಹಿಂದೆ ಇದು ಸಾಧ್ಯವಾಗಿರಲಿಲ್ಲ. ಆದರೆ ಈಗ ನನ್ನ ದೇಶ ಬದಲಾಗುತ್ತಿದೆ. ಈ ಪಂದ್ಯ ರಾಯಲ್ ಪ್ರೀಮಿಯರ್ ಲೀಗ್ನ ಒಂದು ಭಾಗವಾಗಿದೆ. ಇದರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿವಿಧ ತಂಡಗಳು ಆಡುತ್ತಿವೆ. ಪುಲ್ವಾಮಾದಲ್ಲಿ ಇಷ್ಟೊಂದು ಜನರು, ವಿಶೇಷವಾಗಿ ಯುವಕರು, ರಾತ್ರಿ ವೇಳೆ ಸಾವಿರಾರು ಸಂಖ್ಯೆಯಲ್ಲಿ ಕ್ರಿಕೆಟ್ ಆನಂದಿಸುತ್ತಿರುವ ದೃಶ್ಯ ನಿಜವಾಗಿಯೂ ವಿಸ್ಮಯಕಾರಿಯಾಗಿತ್ತು. ಸ್ನೇಹಿತರೆ, ಗಮನ ಸೆಳೆದ 2ನೇ ಕಾರ್ಯಕ್ರಮ ದೇಶದ ಮೊದಲ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವ. ಇದನ್ನು ಶ್ರೀನಗರದ ದಾಲ್ ಸರೋವರದಲ್ಲಿ ಆಯೋಜಿಸಲಾಗಿತ್ತು. ಇಂತಹ ಉತ್ಸವವನ್ನು ಆಯೋಜಿಸಲು ಇದು ಖಂಡಿತ ಒಂದು ವಿಶೇಷ ಸ್ಥಳವಾಗಿದೆ. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಜಲ ಕ್ರೀಡೆಗಳನ್ನು ಹೆಚ್ಚು ಜನಪ್ರಿಯಗೊಳಿಸುವುದು ಇದರ ಉದ್ದೇಶವಾಗಿತ್ತು. ಭಾರತದಾದ್ಯಂತದ 800ಕ್ಕೂ ಹೆಚ್ಚು ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಿದ್ದರು. ಮಹಿಳಾ ಕ್ರೀಡಾಪಟುಗಳೂ ಸಹ ಹಿಂದುಳಿದಿಲ್ಲ. ಅವರ ಭಾಗವಹಿಸುವಿಕೆಯೂ ಪುರುಷರಿಗೆ ಸರಿಸಮಾನವಾಗಿತ್ತು. ಇದರಲ್ಲಿ ಭಾಗವಹಿಸಿದ ಎಲ್ಲ ಆಟಗಾರರನ್ನು ನಾನು ಅಭಿನಂದಿಸಲು ಬಯಸುತ್ತೇನೆ. ಅತಿ ಹೆಚ್ಚು ಸಂಖ್ಯೆಯಲ್ಲಿ ಪದಕಗಳನ್ನು ಗೆದ್ದ ಮಧ್ಯಪ್ರದೇಶಕ್ಕೆ ವಿಶೇಷ ಅಭಿನಂದನೆಗಳು. ನಂತರದ ಸರದಿಯಲ್ಲಿ ಹರಿಯಾಣ ಮತ್ತು ಒಡಿಶಾಗಳಿವೆ. ಜಮ್ಮು ಮತ್ತು ಕಾಶ್ಮೀರ ಸರ್ಕಾರ ಮತ್ತು ಅಲ್ಲಿನ ಜನರ ಆತ್ಮೀಯತೆ ಹಾಗೂ ಆತಿಥ್ಯಕ್ಕಾಗಿ ಅವರನ್ನು ತುಂಬು ಹೃದಯದಿಂದ ಪ್ರಶಂಸಿಸುತ್ತೇನೆ. ಸ್ನೇಹಿತರೆ, ಈ ಕಾರ್ಯಕ್ರಮದ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು, ಅದರಲ್ಲಿ ಭಾಗವಹಿಸಿದ 2 ಆಟಗಾರರೊಂದಿಗೆ ಮಾತನಾಡಲು ನಾನು ಯೋಚಿಸಿದೆ. ಅವರಲ್ಲಿ ಒಬ್ಬರು ಒಡಿಶಾದ ರಶ್ಮಿತಾ ಸಾಹು ಮತ್ತು ಇನ್ನೊಬ್ಬರು ಶ್ರೀನಗರದ ಮೊಹಸಿನ್ ಆಲಿ. ಅವರು ಏನು ಹೇಳುತ್ತಾರೆಂದು ನೋಡೋಣ. ರಶ್ಮಿತಾ ಅವರೇ, ನಮಸ್ಕಾರ. ನಮಸ್ತೆ ಸರ್. ಜೈ ಜಗನ್ನಾಥ್. ಜೈ ಜಗನ್ನಾಥ್ ಸರ್. ರಶ್ಮಿತಾ ಅವರೇ, ಎಲ್ಲಕ್ಕಿಂತ ಮೊದಲು ಕ್ರೀಡಾ ಜಗತ್ತಿನಲ್ಲಿ ನಿಮ್ಮ ಯಶಸ್ಸಿಗೆ ಅನಂತ ಅಭಿನಂದನೆಗಳು. ಧನ್ಯವಾದಗಳು ಸರ್. ರಶ್ಮಿತಾ, ನಮ್ಮ ಶ್ರೋತೃಗಳು ನಿಮ್ಮ ಬಗ್ಗೆ ಮತ್ತು ನಿಮ್ಮ ಕ್ರೀಡಾ ಯಾತ್ರೆಯ ಬಗ್ಗೆ ತಿಳಿದುಕೊಳ್ಳಲು ತುಂಬಾ ಉತ್ಸುಕರಾಗಿದ್ದಾರೆ. ನಾನು ಕೂಡ ಬಹಳ ಉತ್ಸುಕನಾಗಿದ್ದೇನೆ. ಹೇಳಿ. ಸರ್, ನಾನು ಒಡಿಶಾದ ರಶ್ಮಿತಾ ಸಾಹು ಮತ್ತು ನಾನು ಕೆನೋಯಿಂಗ್ ಆಟಗಾರ್ತಿ. 2017ರಲ್ಲಿ ಕ್ರೀಡೆ ಆರಂಭಿಸಿದೆ. ನಾನು ಕೆನೋಯಿಂಗ್ ಆಯ್ದುಕೊಂಡೆ. ನಾನು ರಾಷ್ಟ್ರೀಯ ಮಟ್ಟ, ರಾಷ್ಟ್ರೀಯ ಚಾಂಪಿಯನ್ಶಿಪ್ ಮತ್ತು ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಕೂಡ ಭಾಗವಹಿಸಿದ್ದೇನೆ. ನನ್ನ ಬಳಿ ಒಟ್ಟು 41 ಪದಕಗಳಿವೆ. 13 ಚಿನ್ನ, 14 ಬೆಳ್ಳಿ ಮತ್ತು 14 ಕಂಚಿನ ಪದಕಗಳಿವೆ ಸರ್. ನೀವು ಈ ಕ್ರೀಡೆಯಲ್ಲಿ ಹೇಗೆ ಆಸಕ್ತಿ ಬೆಳೆಸಿಕೊಂಡ್ರಿ? ಎಲ್ಲರಿಗಿಂತ ಮೊದಲು ನಿಮ್ಮನ್ನು ಈ ಕ್ರೀಡೆಗೆ ಪ್ರೇರೇಪಿಸಿದವರು ಯಾರು?
ನಿಮ್ಮ ಕುಟುಂಬದಲ್ಲಿ ಕ್ರೀಡಾ ವಾತಾವರಣ ಇದೆಯಾ? ಇಲ್ಲ ಸರ್, ನಾನಿರುವ ಗ್ರಾಮದಲ್ಲಿ ಯಾವುದೇ ಕ್ರೀಡಾ ಪರಿಸರ ಇರಲಿಲ್ಲ. ಇಲ್ಲಿ ನದಿಯಲ್ಲಿ ದೋಣಿ ವಿಹಾರ ನಡೆಯುತ್ತಿತ್ತು. ನಾನು ಈಜಲು ಹೋಗಿದ್ದೆ. ನಾನು ಮತ್ತು ನನ್ನ ಸ್ನೇಹಿತರು ಸಹಜವಾಗಿ ಈಜಾಡ್ತಾ ಇದ್ವಿ. ಆಗ ಅಲ್ಲಿ ಕೆನೋಯಿಂಗ್ ಕಯಾಕಿಂಗ್ ದೋಣಿ ಹಾದು ಹೋಯಿತು. ನನಗೆ ಅದರ ಬಗ್ಗೆ ಏನೂ ತಿಳಿದಿರಲಿಲ್ಲ. ಹಾಗಾಗಿ ನಾನು ನನ್ನ ಸ್ನೇಹಿತೆಯನ್ನು ಅದೇನೆಂದು ಕೇಳಿದೆ. ಜಗತ್ಪುರದಲ್ಲಿ ಸಾಯಿ ಸ್ಪೋರ್ಟ್ಸ್ ಸೆಂಟರ್ ಎಂಬ ಕ್ರೀಡಾ ಕೇಂದ್ರವಿದೆ, ಅಲ್ಲಿ ಕ್ರೀಡೆಗಳು ನಡೆಯುತ್ತವೆ ಎಂದು ಹೇಳಿದಳು. ತಾನೂ ಕೂಡ ಅಲ್ಲಿಗೆ ಹೋಗಲಿದ್ದೇನೆ ಎಂದಳು. ನನಗೆ ಅದು ತುಂಬಾ ಆಸಕ್ತಿದಾಯಕವಾಗಿತ್ತು. ಹಾಗಾದರೆ ಅದೇನು? ಮಕ್ಕಳು ನೀರಿನಲ್ಲಿ ಹೇಗೆ ಅದನ್ನು ಮಾಡುತ್ತಾರೆ? ದೋಣಿ ವಿಹಾರ ಮಾಡುತ್ತಾರೆಯೇ? ನಾನು ಕೂಡ ಅಲ್ಲಿಗೆ ಹೋಗಬೇಕೆಂದು ಅವಳಿಗೆ ಹೇಳಿದೆ. ಹೇಗೆ ಹೋಗಬೇಕು? ನನಗೂ ತಿಳಿಸು ಎಂದು ಕೇಳಿದೆ. ಅಲ್ಲಿಗೆ ಹೋಗಿ ಮಾತನಾಡಲು ಅವಳು ಹೇಳಿದಳು. ತಕ್ಷಣ ನಾನು ಮನೆಗೆ ಹೋಗಿ, ಅಪ್ಪ, ನಾನೂ ಹೋಗಬೇಕು ಎಂದು ದುಂಬಾಲು ಬಿದ್ದೆ. ನಂತರ ಅಪ್ಪ ಆಗಲಿ ಎಂದು ಅಲ್ಲಿಗೆ ಕರೆದೊಯ್ದರು. ಆ ಸಮಯದಲ್ಲಿ ಯಾವುದೇ ಟ್ರಯಲ್ಸ್ ಇರಲಿಲ್ಲ. ನಂತರ ತರಬೇತುದಾರರು ಫೆಬ್ರವರಿಯಲ್ಲಿ ಟ್ರಯಲ್ಸ್ ನಡೆಯುತ್ತದೆ, ನೀವು ಫೆಬ್ರವರಿ ಮಾರ್ಚ್ನಲ್ಲಿ ಟ್ರಯಲ್ ಸಮಯದಲ್ಲಿ ಬನ್ನಿ ಎಂದು ಹೇಳಿದರು. ನಂತರ ನಾನು ಟ್ರಯಲ್ ಸಮಯದಲ್ಲಿ ಅಲ್ಲಿಗೆ ಹೋದೆ. ಸರಿ ರಶ್ಮಿತಾ, ಕಾಶ್ಮೀರದಲ್ಲಿ ನಡೆದ ಖೇಲೋ ಇಂಡಿಯಾ ಜಲಕ್ರೀಡಾ ಉತ್ಸವದಲ್ಲಿ ನಿಮ್ಮ ಸ್ವಂತ ಅನುಭವ ಹೇಗಿತ್ತು? ತಾವು ಕಾಶ್ಮೀರಕ್ಕೆ ಹೋಗಿದ್ದು ಇದೇ ಮೊದಲ ಬಾರಿಯೇ? ಹೌದು ಸರ್, ನಾನು ಪ್ರಥಮ ಬಾರಿ ಕಾಶ್ಮೀರಕ್ಕೆ ಹೋಗಿದ್ದು. ಖೇಲೋ ಇಂಡಿಯಾ, ಮೊದಲ ಖೇಲೋ ಇಂಡಿಯಾ ಜಲಕ್ರೀಡಾ ಉತ್ಸವವನ್ನು ಅಲ್ಲಿ ಆಯೋಜಿಸಲಾಗಿತ್ತು. ನಾನು ಅದರಲ್ಲಿ 2 ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದೆ, ಸಿಂಗಲ್ಸ್ 200 ಮೀಟರ್ ಮತ್ತು 500 ಮೀಟರ್ ಡಬಲ್ಸ್, ಮತ್ತು ನಾನು 2ರಲ್ಲೂ ಚಿನ್ನದ ಪದಕಗಳನ್ನು ಗೆದ್ದಿದ್ದೇನೆ ಸರ್. ವಾರೆ ವಾ, 2ರಲ್ಲೂ ಪದಕ ಗಿಟ್ಟಿಸಿಕೊಂಡಿದ್ದೀರಾ? ಹೌದು ಸರ್. ಅನಂತ ಅಭಿನಂದನೆಗಳು. ಧನ್ಯವಾದಗಳು ಸರ್. ಸರಿ ರಶ್ಮಿತಾ, ಜಲಕ್ರೀಡೆಗಳನ್ನು ಹೊರತುಪಡಿಸಿ ನಿಮ್ಮ ಹವ್ಯಾಸಗಳೇನು? ಸರ್, ಜಲಕ್ರೀಡೆಗಳನ್ನು ಹೊರತುಪಡಿಸಿ ನನಗೆ ಓಟ ಬಹಳ ಇಷ್ಟ. ನಾನು ರಜೆಗೆಂದು ಹೋದಾಗೆಲ್ಲ ರನ್ನಿಂಗ್ ಮಾಡುತ್ತೇನೆ. ನನ್ನ ಹಳೆಯ ಮೈದಾನದಲ್ಲಿ ನಾನು ಸ್ವಲ್ಪ ಫುಟ್ಬಾಲ್ ಆಡಲು ಕಲಿತಿದ್ದೆ. ಆದ್ದರಿಂದ ನಾನು ಅಲ್ಲಿಗೆ ಹೋದಾಗೆಲ್ಲ ಬಹಳಷ್ಟು ರನ್ನಿಂಗ್ ಮಾಡುತ್ತೇನೆ ಮತ್ತು ನಾನು ಸ್ವಲ್ಪ ಫುಟ್ಬಾಲ್ ಕೂಡ ಆಡ್ತೇನೆ ಸರ್. ಅಂದರೆ ಕ್ರೀಡೆ ಎಂಬುದು ನಿಮ್ಮ ರಕ್ತದಲ್ಲೇ ಇದೆ? ಹೌದು ಸರ್. ನಾನು 1ನೇ ತರಗತಿಯಿಂದ 10ನೇ ತರಗತಿವರೆಗೆ ಶಾಲೆಯಲ್ಲಿ ಓದುತ್ತಿದ್ದಾಗ ನಾನು ಯಾವುದರಲ್ಲಿ ಭಾಗವಹಿಸುತ್ತಿದ್ದೇನೋ ಅದರಲ್ಲೆಲ್ಲ ಪ್ರಥಮ ಸ್ಥಾನ ಪಡೆಯುತ್ತಿದ್ದೆ ಮತ್ತು ಚಾಂಪಿಯನ್ ಆಗ್ತಿದ್ದೆ ಸರ್. ರಶ್ಮಿತಾ, ನಿಮ್ಮಂತೆ ಕ್ರೀಡೆಯಲ್ಲಿ ಪ್ರಗತಿ ಸಾಧಿಸಲು ಬಯಸುವವರಿಗೆ ನೀವು ಸಂದೇಶವನ್ನು ನೀಡ ಬಯಸಿದರೆ ಏನೆಂದು ಸಂದೇಶ ನೀಡುತ್ತೀರಿ? ಸರ್, ಅನೇಕ ಮಕ್ಕಳಿಗೆ ಮನೆಯಿಂದ ಹೊರಬರಲು ಅವಕಾಶವಿರೋದಿಲ್ಲ. ಅದರಲ್ಲೂ ಬಾಲಕಿಯರಿದ್ದರೆ ಹೊರಗೆ ಹೋಗಲು ಸಾಧ್ಯವೇ ಇಲ್ಲ. ಕೆಲವರು ಆರ್ಥಿಕ ಸಮಸ್ಯೆಗಳಿಂದಾಗಿ ಕ್ರೀಡೆಗಳಿಂದ ಹಿಂದೆ ಸರಿಯುತ್ತಿದ್ದಾರೆ. ಈ ಖೇಲೋ ಇಂಡಿಯಾ ಯೋಜನೆಯಲ್ಲಿ ಅನೇಕ ಮಕ್ಕಳು ಆರ್ಥಿಕ ಸಹಾಯವನ್ನು ಪಡೆಯುತ್ತಿದ್ದಾರೆ ಮತ್ತು ಅನೇಕ ಮಕ್ಕಳಿಗೆ ಸಾಕಷ್ಟು ಸಹಾಯ ಲಭಿಸುತ್ತಿರೋದ್ರಿಂದ ಅನೇಕ ಮಕ್ಕಳು ಮುಂದುವರಿಯಲು ಸಾಧ್ಯವಾಗ್ತಾ ಇದೆ. ಕ್ರೀಡೆಯನ್ನು ತೊರೆಯಬೇಡಿ ಎಂದು ನಾನು ಎಲ್ಲರಿಗೂ ಹೇಳಬಯಸುತ್ತೇನೆ. ನೀವು ಕ್ರೀಡೆಯೊಂದಿಗೆ ಸಾಕಷ್ಟು ಮುಂದುವರಿಯಬಹುದು. ಆದ್ದರಿಂದ ಕ್ರೀಡೆ ಒಂದು ಆಟ ಹೌದು. ಅದರಿಂದ ದೇಹದ ಪ್ರತಿಯೊಂದು ಭಾಗವೂ ಆರೋಗ್ಯಕರವಾಗಿರುತ್ತದೆ ಮತ್ತು ಕ್ರೀಡೆಗಳಿಂದ ಸಾಧನೆ ಮಾಡಿ ಭಾರತಕ್ಕೆ ಪದಕಗಳನ್ನು ಗಳಿಸುವುದು ನಮ್ಮ ಕರ್ತವ್ಯವಾಗಿದೆ ಸರ್. ರಶ್ಮಿತಾ ಅವರೇ, ನನಗೆ ತುಂಬ ಸಂತೋಷವಾಯಿತು. ಮತ್ತೊಮ್ಮೆ ನಿಮಗೆ ಅನಂತ ಅಭಿನಂದನೆಗಳು. ಮತ್ತು ದಯವಿಟ್ಟು ನಿಮ್ಮ ತಂದೆಯವರಿಗೆ ನನ್ನ ನಮನಗಳನ್ನು ತಿಳಿಸಿ, ಏಕೆಂದರೆ ಅವರು ಹಲವಾರು ತೊಂದರೆಗಳ ನಡುವೆಯೂ ಮಗಳು ಮುಂದುವರಿಯಲು ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ನಿಮಗೆ ನನ್ನ ಶುಭಾಶಯಗಳು. ಧನ್ಯವಾದಗಳು. ಧನ್ಯವಾದಗಳು ಸರ್. ಜಯ ಜಗನ್ನಾಥ್. ಜೈ ಜಗನ್ನಾಥ್ ಸರ್. ಮೊಹಸಿನ್ ಅಲಿ ಅವರೇ, ನಮಸ್ತೆ. ನಮಸ್ತೆ ಸರ್. ಮೊಹಸಿನ್ ಅವರೇ, ನಿಮಗೆ ಮನಃಪೂರ್ವಕ ಅಭಿನಂದನೆಗಳು ಮತ್ತು ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಶುಭಾಶಯಗಳು. ಧನ್ಯವಾದಗಳು ಸರ್. ಮೊಹಸಿನ್, ನೀವು ಪ್ರಥಮ ಖೇಲೋ ಇಂಡಿಯಾ ಜಲಕ್ರೀಡಾ ಉತ್ಸವದಲ್ಲಿ ಪಾಲ್ಗೊಂಡು ಚಿನ್ನದ ಪದಕ ಗೆದ್ದ ಮೊದಲಿಗರು. ನಿಮ್ಮ ಅನುಭವ ಹೇಗಿತ್ತು? ನನಗೆ ತುಂಬ ಸಂತೋಷವಾಗಿದೆ ಸರ್. ಪ್ರಥಮ ಬಾರಿಗೆ ಕಾಶ್ಮೀರದಲ್ಲಿ ನಡೆದ ಖೇಲೋ ಇಂಡಿಯಾದಲ್ಲಿ ನಾನು ಚಿನ್ನದ ಪದಕವನ್ನು ಗೆದ್ದಿದ್ದೇನೆ. ಜನರು ಏನು ಚರ್ಚೆ ಮಾಡ್ತಿದ್ದಾರೆ? ಸಾಕಷ್ಟು ಚರ್ಚೆ ನಡೀತಾ ಇದೆ ಸರ್. ಇಡೀ ಕುಟುಂಬ ಸಂತೋಷವಾಗಿದೆ. ನಿಮ್ಮ ಸಹಪಾಠಿಗಳು ಕೂಡ ತುಂಬ ಸಂತೋಷವಾಗಿದ್ದಾರೆ ಸರ್. ಕಾಶ್ಮೀರದಲ್ಲಿರುವ ಎಲ್ಲರೂ ಕೂಡ ನೀವು ಚಿನ್ನದ ಪದಕ ವಿಜೇತರು ಅಂತಲೇ ಹೇಳ್ತಾ ಇದ್ದಾರೆ. ಹಾಗಾದರೆ ನೀವು ಈಗ ದೊಡ್ಡ ಸೆಲೆಬ್ರಿಟಿ ಆಗಿದ್ದೀರಿ? ಹೌದು ಸರ್. ಜಲಕ್ರೀಡೆಗಳಲ್ಲಿ ನೀವು ಹೇಗೆ ಆಸಕ್ತಿ ಬೆಳೆಸಿಕೊಂಡ್ರಿ? ಅದರ ಪ್ರಯೋಜನಗಳೇನು? ಬಾಲ್ಯದಲ್ಲಿ ಮೊದಲು ದಾಲ್ ಸರೋವರದಲ್ಲಿ ದೋಣಿ ಓಡಿಸೋದನ್ನು ನಾನು ನೋಡಿದೆ ಸರ್.
ನನ್ನ ತಂದೆ ನಾನು ಅದನ್ನು ನೀನು ಮಾಡ್ತೀಯನೋ ಅಂತ ಕೇಳಿದ್ರು. ಹೌದು, ನನಗೂ ಅದರಲ್ಲಿ ಆಸಕ್ತಿ ಇದೆ ಅಂತ ಹೇಳಿದೆ. ನಂತರ ನಾನು ಸೆಂಟರ್ಗೆ ಮೇಡಮ್ ಬಳಿ ಹೋದೆ. ಬಿಲ್ಕಿಸ್ ಮೇಡಮ್ ನನಗೆ ಇದನ್ನು ಕಲಿಸಿದ್ರು. ಮೊಹಸಿನ್, ದೇಶಾದ್ಯಂತದಿಂದ ಜನರು ಬಂದಿದ್ದರು. ಮೊದಲ ಬಾರಿಗೆ, ಅದು ಕೂಡ ಶ್ರೀನಗರದಲ್ಲಿ ಜಲಕ್ರೀಡಾಕೂಟವನ್ನು ಆಯೋಜಿಸಲಾಯಿತು. ಅದು ಕೂಡ ದಾಲ್ ಸರೋವರದಲ್ಲಿ ನಡೆಯಿತು. ದೇಶಾದ್ಯಂತದ ಅನೇಕ ಜನರು ಬಂದಿದ್ದರು. ಅಲ್ಲಿನ ಜನರ ಭಾವನೆ ಏನಿತ್ತು? ಸರ್, ನಮಗೆ ತುಂಬ ಸಂತೋಷವಾಗಿದೆ ಸರ್. ಎಲ್ಲರೂ ಇದು ಒಳ್ಳೆಯ ಸ್ಥಳ, ಇಲ್ಲಿ ಎಲ್ಲವೂ ಚೆನ್ನಾಗಿದೆ, ಸೌಲಭ್ಯಗಳು ಕೂಡ ಚೆನ್ನಾಗಿವೆ ಅಂತಲೇ ಹೇಳ್ತಾ ಇದ್ರು. ಇಲ್ಲಿ ಖೇಲೋ ಇಂಡಿಯಾದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಸರ್. ಹಾಗಾದರೆ ನೀವು ಎಂದಾದರೂ ಕಾಶ್ಮೀರದ ಹೊರಗೆ ಎಲ್ಲಿಯಾದರೂ ಆಡೋದಕ್ಕೆ ಹೋಗಿದ್ರಾ? ಹೌದು ಸರ್, ನಾನು ಭೋಪಾಲ್ಗೆ, ಗೋವಾಗೆ, ಕೇರಳಕ್ಕೆ, ಹಿಮಾಚಲ ಪ್ರದೇಶಗಳಿಗೆ ಹೋಗಿದ್ದೇನೆ ಸರ್. ಸರಿ, ಹಾಗಾದರೆ ನೀವು ಇಡೀ ಭಾರತವನ್ನು ನೋಡಿದ್ದೀರಿ. ಹೌದು ಸರ್. ಅಲ್ಲಿಗೆ ಬಹಳಷ್ಟು ಆಟಗಾರರು ಬಂದಿದ್ದರಲ್ಲವೇ? ಖಂಡಿತ ಸರ್. ಹಾಗಾದರೆ ನಿಮಗೆ ಹೊಸ ಸ್ನೇಹಿತರು ದೊರೆತರೋ ಇಲ್ಲವೋ? ಖಂಡಿತ ದೊರೆತಿದ್ದಾರೆ ಸರ್. ನನಗೆ ತುಂಬ ಜನ ಸ್ನೇಹಿತರು ಸಿಕ್ಕಿದ್ದಾರೆ. ದಾಲ್ ಸರೋವರ, ಲಾಲ್ ಚೌಕ್ನಲ್ಲಿ ನಾವೆಲ್ಲ ಒಟ್ಟಿಗೆ ಸುತ್ತಾಡಿದ್ದೇವೆ. ಎಲ್ಲೆಡೆ ಸುತ್ತಾಡಿದ್ದೇವೆ ಸರ್. ಪೆಹಲ್ಗಾಮ್ಗೆ ಕೂಡ ಹೋಗಿ ಬಂದಿದ್ದೇವೆ. ಹೌದು ಸರ್, ಎಲ್ಲ ಕಡೆ ತಿರುಗಾಡಿ ಬಂದಿದ್ದೇವೆ ಸರ್. ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕ್ರೀಡಾ ಪ್ರತಿಭೆ ಅದ್ಭುತವಾಗಿದೆ ಎಂದು ನಾನು ಕಂಡಿದ್ದೇನೆ. ಹೌದು ಸರ್. ಜಮ್ಮು ಮತ್ತು ಕಾಶ್ಮೀರದ ನಮ್ಮ ಯುವಕರು ದೇಶದ ಹೆಸರನ್ನು ಉಜ್ವಲಗೊಳಿಸುವ ಶಕ್ತಿಯನ್ನು ಹೊಂದಿದ್ದಾರೆ, ಮತ್ತೆ ನೀವು ಅದನ್ನು ಸಾಬೀತುಪಡಿಸಿದ್ದೀರಿ. ಸರ್, ಒಲಿಂಪಿಕ್ಸ್ನಲ್ಲಿ ಪದಕ ಗೆಲ್ಲೋದು ನನ್ನ ಕನಸು. ಅದೊಂದೇ ನನ್ನ ಕನಸು ಸರ್. ವಾವ್, ಶಬಾಷ್! ಅದೊಂದೇ ನನ್ನ ಕನಸು ಸರ್. ನಿಮ್ಮಿಂದ ಈ ಮಾತು ಕೇಳಿದಾಗ ನನಗೆ ರೋಮಾಂಚನವಾಯಿತು. ಸರ್, ಅದು ನಿಜವಾಗಿ ನನ್ನ ಕನಸು. ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆಲ್ಲೋದು, ದೇಶಕ್ಕಾಗಿ ರಾಷ್ಟ್ರಗೀತೆ ನುಡಿಸುವಂತೆ ಮಾಡೋದೇ ನನ್ನ ಏಕೈಕ ಕನಸಾಗಿದೆ ಸರ್. ನನ್ನ ದೇಶದ ಒಬ್ಬ ಕಾರ್ಮಿಕ ಕುಟುಂಬದ ಪುತ್ರ ಇಷ್ಟು ದೊಡ್ಡ ಕನಸು ಕಾಣುತ್ತಾನೆ ಅಂದರೆ ಈ ದೇಶ ಬಹಳಷ್ಟು ಪ್ರಗತಿ ಹೊಂದಲಿದೆ. ಹೌದು ಸರ್, ಇದು ಬಹಳಷ್ಟು ಪ್ರಗತಿಯನ್ನು ಸಾಧಿಸಲಿದೆ. ಇಲ್ಲಿ ಖೇಲೋ ಇಂಡಿಯಾವನ್ನು ಆಯೋಜಿಸಿದ ಭಾರತ ಸರ್ಕಾರಕ್ಕೆ ನಾವು ಕೃತಜ್ಞರಾಗಿದ್ದೇವೆ ಸರ್. ಇಲ್ಲಿ ಇದು ಮೊದಲ ಬಾರಿಗೆ ಆಯೋಜಿಸಲಾಗಿದೆ ಸರ್. ಆದ್ದರಿಂದಲೇ ನಿಮ್ಮ ಶಾಲೆಯಲ್ಲಿಯೂ ನಿಮಗಾಗಿ ಜೈಕಾರಗಳು ಕೇಳಿ ಬರುತ್ತಿರಬಹುದು. ಹೌದು ಸರ್. ಆಯಿತು ಮೊಹಸಿನ್, ನಿಮ್ಮೊಂದಿಗೆ ಮಾತನಾಡಿ ನನಗೆ ನಿಜವಾಗಿಯೂ ಆನಂದವಾಯಿತು. ನನ್ನ ಪರವಾಗಿ ನಿಮ್ಮ ತಂದೆಯವರಿಗೆ ವಿಶೇಷವಾಗಿ ಧನ್ಯವಾದ ತಿಳಿಸಬಯಸುತ್ತೇನೆ. ಏಕೆಂದರೆ ಅವರು ಸ್ವತಃ ಕಾರ್ಮಿಕರಾಗಿದ್ದರೂ ನಿಮ್ಮ ಜೀವನವನ್ನು ರೂಪಿಸಿದ್ದಾರೆ ಮತ್ತು ನೀವು ನಿಮ್ಮ ತಂದೆಯ ಇಚ್ಛೆಯಂತೆ ವಿರಮಿಸದೆ 10 ವರ್ಷಗಳ ಕಾಲ ಸತತ ಪರಿಶ್ರಮದಿಂದ ದುಡಿದಿದ್ದೀರಿ. ಇದು ಒಬ್ಬ ಆಟಗಾರನಿಗೆ ಉತ್ತಮ ಸ್ಫೂರ್ತಿಯಾಗಿದೆ ಮತ್ತು ನಿಮ್ಮ ಹಿಂದೆ ಅಪಾರ ಶ್ರಮ ವಹಿಸಿದ ನಿಮ್ಮ ತರಬೇತುದಾರರನ್ನೂ ಸಹ ನಾನು ಅಭಿನಂದಿಸುತ್ತೇನೆ. ನನ್ನ ಶುಭಾಶಯಗಳು, ಅನಂತ ಅಭಿನಂದನೆಗಳು ಭಯ್ಯ. ಧನ್ಯವಾದಗಳು ಸರ್. ನಮಸ್ಕಾರ ಸರ್. ಜೈ ಹಿಂದ್. ಸ್ನೇಹಿತರೆ, ಏಕ್ ಭಾರತ್ ಶ್ರೇಷ್ಠ ಭಾರತ್ ಎಂಬ ಭಾವನೆ ದೇಶದ ಏಕತೆ, ದೇಶದ ಅಭಿವೃದ್ಧಿಗೆ ಅತ್ಯಂತ ಮುಖ್ಯ ಮತ್ತು ಖಂಡಿತವಾಗಿಯೂ ಕ್ರೀಡೆಗಳು ಅದರಲ್ಲಿ ದೊಡ್ಡ ಪಾತ್ರವನ್ನು ವಹಿಸುತ್ತವೆ. ಅದಕ್ಕಾಗಿಯೇ ನಾನು ಹೇಳುತ್ತೇನೆ, ಯಾರು ಕ್ರೀಡೆಗಳಲ್ಲಿ ಪಾಲ್ಗೊಳ್ಳುತ್ತಾರೋ ಅವರು ಅಭಿವೃದ್ಧಿ ಹೊಂದುತ್ತಾರೆ. ನಮ್ಮ ದೇಶ ಕೂಡ ಎಷ್ಟು ಹೆಚ್ಚು ಪಂದ್ಯಾವಳಿಗಳನ್ನು ಆಡುತ್ತದೆಯೋ ಅಷ್ಟು ಹೆಚ್ಚು ಅಭಿವೃದ್ಧಿ ಹೊಂದುತ್ತದೆ. ನೀವಿಬ್ಬರೂ ಆಟಗಾರರಿಗೆ ಮತ್ತು ನಿಮ್ಮ ತಂಡದ ಸದಸ್ಯರಿಗೆ ನನ್ನ ಅನಂತ ಶುಭಾಶಯಗಳು. ನನ್ನ ಪ್ರೀತಿಯ ದೇಶಬಾಂಧವರೇ, ನೀವು UPSC ಹೆಸರನ್ನು ಖಂಡಿತವಾಗಿಯೂ ಕೇಳಿಯೇ ಇರುತ್ತೀರಿ. ಈ ಸಂಸ್ಥೆ ದೇಶದ ಅತ್ಯಂತ ಕಠಿಣ ಪರೀಕ್ಷೆಗಳಲ್ಲಿ ಒಂದೆನಿಸಿರುವ ಸಿವಿಲ್ ಸರ್ವಿಸಸ್, ನಾಗರಿಕ ಸೇವೆಗಳ ಪರೀಕ್ಷೆಗಳನ್ನು ನಡೆಸುತ್ತದೆ. ನಾವೆಲ್ಲರೂ ನಾಗರಿಕ ಸೇವೆಗಳಲ್ಲಿ ಅಗ್ರಸ್ಥಾನ ಪಡೆದವರ ಪ್ರೇರಣಾದಾಯಕ ಮಾತುಗಳನ್ನು ಹಲವು ಬಾರಿ ಆಲಿಸಿದ್ದೇವೆ. ಈ ಯುವಜನರು ಕಠಿಣ ಪರಿಸ್ಥಿತಿಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ನಂತರ ತಮ್ಮ ಪರಿಶ್ರಮದಿಂದ ಈ ಸೇವೆಗಳಲ್ಲಿ ಸ್ಥಾನ ಪಡೆದುಕೊಳ್ಳುತ್ತಾರೆ. ಆದರೆ ಸ್ನೇಹಿತರೆ, UPSC ಪರೀಕ್ಷೆಗಳ ಬಗ್ಗೆ ಮತ್ತೊಂದು ಸತ್ಯವೂ ಇದೆ. ಇಂತಹ ಸಾವಿರಾರು ಅಭ್ಯರ್ಥಿಗಳಿರುತ್ತಾರೆ. ಅವರಲ್ಲಿ ಸಾಕಷ್ಟು ಸಾಮರ್ಥ್ಯವೂ ಇರುತ್ತದೆ. ಅವರ ಪರಿಶ್ರಮ ಬೇರೆಯವರದ್ದಕ್ಕಿಂತ ಕಡಿಮೆಯೇನೂ ಇರುವುದಿಲ್ಲ. ಆದರೆ ಅವರು ಸ್ವಲ್ಪ ಮಾತ್ರ ಅಂತರದಿಂದಾಗಿ ಅಂತಿಮ ಪಟ್ಟಿಯನ್ನು ತಲುಪಲು ಸಾಧ್ಯವಾಗುವುದಿಲ್ಲ. ಈ ಅಭ್ಯರ್ಥಿಗಳು ಮತ್ತೊಂದು ಪರೀಕ್ಷೆಗಾಗಿ ಹೊಸದಾಗಿ ಸಿದ್ಧತೆ ನಡೆಸಬೇಕಾಗುತ್ತದೆ. ಇದರಲ್ಲಿ ಅವರ ಸಮಯ ಮತ್ತು ಹಣ ಎರಡೂ ವೆಚ್ಚವಾಗುತ್ತದೆ. ಆದ್ದರಿಂದ ಈಗಿನಿಂದ ಇಂತಹ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗಾಗಿ ಒಂದು ಡಿಜಿಟಲ್ ವೇದಿಕೆ ರಚಿಸಲಾಗಿದ್ದು, ಇದರ ಹೆಸರು
ಪ್ರತಿಭಾ ಸೇತು ಎಂಬುದಾಗಿದೆ. ಪ್ರತಿಭಾ ಸೇತು ವೇದಿಕೆಯಲ್ಲಿ ಯುಪಿಎಸ್ಸಿಯ ಬೇರೆ ಬೇರೆ ಪರೀಕ್ಷೆಗಳ ಎಲ್ಲ ಹಂತಗಳಲ್ಲೂ ಉತ್ತೀರ್ಣರಾಗಿದ್ದು ಅಂತಿಮ ಮೆರಿಟ್ ಪಟ್ಟಿಯಲ್ಲಿ ಸ್ಥಾನ ಗಳಿಸಲು ಸಾಧ್ಯವಾಗದಿದ್ದ ಇಂತಹ ಅಭ್ಯರ್ಥಿಗಳ ದತ್ತಾಂಶವನ್ನು ಉಳಿಸಿಕೊಳ್ಳಲಾಗುತ್ತದೆ. ಈ ಪೋರ್ಟಲ್ನಲ್ಲಿ 10,000ಕ್ಕೂ ಅಧಿಕ ಪ್ರತಿಭಾವಂತ ಯುವಜನತೆಯ ದತ್ತಾಂಶ ಬ್ಯಾಂಕ್ ಒಳಗೊಂಡಿದೆ. ಕೆಲವರು ನಾಗರಿಕ ಸೇವೆಗಳಿಗಾಗಿ ಸಿದ್ಧತೆ ನಡೆಸುತ್ತಿರಬಹುದು, ಕೆಲವರು ಇಂಜಿನಿಯರಿಂಗ್ ಸೇವೆಗಳಿಗೆ ಹೋಗಲು ಇಷ್ಟಪಟ್ಟಿರಬಹುದು, ಇನ್ನು ಕೆಲವರು ವೈದ್ಯಕೀಯ ಸೇವೆಗಳ ಪ್ರತಿಯೊಂದು ಮೆಟ್ಟಿಲನ್ನೂ ಯಶಸ್ವಿಯಾಗಿ ಏರಿದ್ದರೂ ಅಂತಿಮವಾಗಿ ಅವರ ಆಯ್ಕೆ ಆಗಿರದೇ ಇರಬಹುದು. ಇಂತಹ ಎಲ್ಲ ಅಭ್ಯರ್ಥಿಗಳ ಮಾಹಿತಿ ಈಗ ಪ್ರತಿಭಾ ಸೇತು ಪೋರ್ಟಲ್ನಲ್ಲಿ ಲಭ್ಯವಾಗುವಂತೆ ಮಾಡಲಾಗುತ್ತಿದೆ. ಈ ಪೋರ್ಟಲ್ನಿಂದ ಖಾಸಗಿ ಕಂಪನಿಗಳು ಇಂತಹ ಪ್ರತಿಭಾವಂತ ವಿದ್ಯಾರ್ಥಿಗಳ ಮಾಹಿತಿ ಪಡೆದುಕೊಂಡು ಅವರನ್ನು ತಮ್ಮ ಸಂಸ್ಥೆಗಳಲ್ಲಿ ನೇಮಕ ಮಾಡಿಕೊಳ್ಳಬಹುದಾಗಿದೆ. ಸ್ನೇಹಿತರೆ, ಈ ಪ್ರಯತ್ನದ ಫಲಿತಾಂಶ ಕೂಡ ಬರಲಾರಂಭಿಸಿದೆ. ನೂರಾರು ಅಭ್ಯರ್ಥಿಗಳಿಗೆ ಈ ಪೋರ್ಟಲ್ನ ನೆರವಿನಿಂದ ತ್ವರಿತವಾಗಿ ಉದ್ಯೋಗ ದೊರೆತಿದೆ. ಅಲ್ಪ ಅಂತರದಲ್ಲಿ ಅಂತಿಮ ಪಟ್ಟಿಯಲ್ಲಿ ಹೆಸರು ಪಡೆಯಲು ಸಾಧ್ಯವಾಗದಿದ್ದವರು ಈಗ ಹೊಸ ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತಿದ್ದಾರೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಇಡೀ ಜಗತ್ತಿನ ಗಮನ ಭಾರತದತ್ತ ಕೇಂದ್ರೀಕೃತವಾಗಿದೆ. ಭಾರತದಲ್ಲಿ ಅಡಗಿರುವ ಸಾಮರ್ಥ್ಯವನ್ನು ಜಗತ್ತು ಕಾಣುತ್ತಿದೆ. ಇದಕ್ಕೆ ಸಂಬಂಧಿಸಿದಂತೆ ಒಂದು ಸಂತಸದ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಇತ್ತೀಚಿನ ದಿನಗಳಲ್ಲಿ ಪಾಡ್ಕ್ಯಾಸ್ಟ್ ಬಹಳ ಫ್ಯಾಷನ್ ಆಗಿದೆ ಎಂಬುದು ನಿಮಗೆಲ್ಲ ತಿಳಿದಿದೆ. ವಿಭಿನ್ನ ವಿಷಯಗಳಿಗೆ ಸಂಬಂಧಿಸಿದ ಪಾಡ್ಕ್ಯಾಸ್ಟ್ ಅನ್ನು ಅನೇಕರು ವೀಕ್ಷಿಸುತ್ತಾರೆ ಮತ್ತು ಆಲಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾನು ಕೂಡ ಕೆಲವು ಪಾಡ್ಕ್ಯಾಸ್ಟ್ಗಳಲ್ಲಿ ಪಾಲ್ಗೊಂಡಿದ್ದೆ. ಅಂತಹದ್ದೇ ಒಂದು ಪಾಡ್ಕ್ಯಾಸ್ಟ್ ವಿಶ್ವದಲ್ಲಿ ಅತ್ಯಂತ ಪ್ರಸಿದ್ಧವಾದ ಪಾಡ್ಕ್ಯಾಸ್ಟರ್ ಲೆಕ್ಸ್ ಫ್ರಿಡ್ಮನ್ ಅವರೊಂದಿಗಿತ್ತು. ಆ ಪಾಡ್ಕ್ಯಾಸ್ಟ್ನಲ್ಲಿ ಅನೇಕ ವಿಷಯಗಳ ಕುರಿತು ಮಾತುಕತೆ ನಡೆಸಲಾಯಿತು. ವಿಶ್ವಾದ್ಯಂತ ಜನರು ಅದನ್ನು ಆಲಿಸಿದರು. ಪಾಡ್ಕ್ಯಾಸ್ಟ್ನಲ್ಲಿ ಚರ್ಚೆಗಳು ನಡೆಯುತ್ತಿರುವ ಸಮಯದಲ್ಲಿ ನಾನು ಒಂದು ವಿಷಯ ಕುರಿತು ಮಾತನಾಡಿದೆ. ಜರ್ಮನ್ ದೇಶದ ಆಟಗಾರನೋರ್ವರು ಆ ಪಾಡ್ಕ್ಯಾಸ್ಟ್ ಆಲಿಸಿದರು. ಅವರ ಗಮನ ನಾನು ಆಗ ಆಡಿದ ಮಾತುಗಳ ಮೇಲೆ ಕೇಂದ್ರೀಕೃತವಾಯಿತು. ಆತ ಆ ವಿಷಯದೊಂದಿಗೆ ಎಷ್ಟೊಂದು ಮಗ್ನರಾದರೆಂದರೆ, ಮೊದಲು ಆ ವಿಷಯದ ಬಗ್ಗೆ ಸಂಶೋಧನೆ ನಡೆಸಿದರು. ನಂತರ ಜರ್ಮನಿಯಲ್ಲಿ ಭಾರತೀಯ ರಾಯಭಾರ ಕಚೇರಿಯನ್ನು ಸಂಪರ್ಕಿಸಿದರು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಅವರು ಭಾರತದೊಂದಿಗೆ ಸಂಪರ್ಕ ಹೊಂದಲು ಇಚ್ಛಿಸುತ್ತಿರುವುದಾಗಿ ಪತ್ರ ಬರೆದು ತಿಳಿಸಿದರು. ಪಾಡ್ಕ್ಯಾಸ್ಟ್ನಲ್ಲಿ ಜರ್ಮನ್ ದೇಶದ ಒಬ್ಬ ಆಟಗಾರರಿಗೆ ಸ್ಫೂರ್ತಿ ನೀಡಿದಂತಹ ಯಾವ ಮಾತನ್ನು ಮೋದಿ ಅವರು ಉಲ್ಲೇಖಿಸಿದರು ಎಂದು ನೀವು ಯೋಚಿಸುತ್ತಿರಬಹುದು. ನಾನು ನಿಮಗೆ ನೆನಪಿಸುತ್ತೇನೆ. ನಾನು ಪಾಡ್ಕ್ಯಾಸ್ಟ್ನಲ್ಲಿ ಮಾತನಾಡುತ್ತಾ ಮಧ್ಯಪ್ರದೇಶದ ಶಹಡೋಲ್ನಲ್ಲಿ ಫುಟ್ಬಾಲ್ ಆಟದ ಬಗ್ಗೆ ಅತ್ಯಂತ ಆಸಕ್ತಿ ಇರುವ ಒಂದು ಗ್ರಾಮವನ್ನು ವರ್ಣಿಸಿದ್ದೆ. ವಾಸ್ತವದಲ್ಲಿ 2 ವರ್ಷಗಳ ಹಿಂದೆ ನಾನು ಶಹಡೋಲ್ಗೆ ಹೋಗಿದ್ದೆ. ಅಲ್ಲಿ ಫುಟ್ಬಾಲ್ ಆಟಗಾರರನ್ನು ಭೇಟಿಯಾಗಿದ್ದೆ. ಪಾಡ್ಕ್ಯಾಸ್ಟ್ ಸಮಯದಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ ನಾನು ಶಹಡೋಲ್ನ ಫುಟ್ಬಾಲ್ ಆಟಗಾರರ ಬಗ್ಗೆಯೂ ಪ್ರಸ್ತಾಪಿಸಿದ್ದೆ. ಈ ಮಾತನ್ನು ಜರ್ಮನಿಯ ಫುಟ್ಬಾಲ್ ಆಟಗಾರ ಮತ್ತು ಕೋಚ್ ಡೇಟ್ಮಾರ್ ಬ್ಯಾರೆಸ್ಡಾರ್ಫರ್ ಅವರು ಕೂಡ ಕೇಳಿಸಿಕೊಂಡಿದ್ದರು. ಶಹಡೋಲ್ನ ಯುವ ಫುಟ್ಬಾಲ್ ಕ್ರೀಡಾಪಟುಗಳ ಜೀವನ ಪಯಣ ಆತನ ಮೇಲೆ ಬಹಳ ಪ್ರಭಾವ ಬೀರಿತು, ಪ್ರೇರಣೆಯನ್ನೂ ನೀಡಿತು. ನಿಜಕ್ಕೂ ಇಲ್ಲಿನ ಪ್ರತಿಭಾವಂತ ಫುಟ್ಬಾಲ್ ಆಟಗಾರರು ಬೇರೊಂದು ದೇಶದ ಗಮನವನ್ನು ತಮ್ಮೆಡೆಗೆ ಸೆಳೆಯುತ್ತಾರೆ ಎಂಬ ಕಲ್ಪನೆ ಕೂಡ ಇರಲಿಲ್ಲ. ಈಗ ಜರ್ಮನಿಯ ಈ ಕೋಚ್ ಶಹಡೋಲ್ನ ಕೆಲವು ಆಟಗಾರರಿಗೆ ಜರ್ಮನಿಯ ಒಂದು ಅಕಾಡೆಮಿಯಲ್ಲಿ ತರಬೇತಿ ನೀಡಲು ಮುಂದಾಗಿದ್ದಾರೆ. ಇದಾದ ನಂತರ ಮಧ್ಯಪ್ರದೇಶ ಸರ್ಕಾರ ಕೂಡ ಅವರನ್ನು ಸಂಪರ್ಕಿಸಿತು. ಶೀಘ್ರದಲ್ಲೇ ಶಹಡೋಲ್ನ ನಮ್ಮ ಕೆಲವು ಯುವ ಸ್ನೇಹಿತರು ತರಬೇತಿ ಕೋರ್ಸ್ಗಾಗಿ ಜರ್ಮನಿಗೆ ತೆರಳಲಿದ್ದಾರೆ. ಭಾರತದಲ್ಲಿ ಫುಟ್ಬಾಲ್ ಆಟದ ಜನಪ್ರಿಯತೆ ಸತತವಾಗಿ ಹೆಚ್ಚಾಗುತ್ತಿದೆ ಎನ್ನುವುದು ನನಗೆ ಬಹಳ ಸಂತೋಷ ತಂದುಕೊಡುವ ವಿಷಯವಾಗಿದೆ. ಸಮಯ ದೊರೆತಾಗ ಖಂಡಿತವಾಗಿಯೂ ಶಹಡೋಲ್ಗೆ ಹೋಗಬೇಕೆಂದು, ಅಲ್ಲಿ ನಡೆಯುತ್ತಿರುವ ಕ್ರೀಡಾ ಕ್ರಾಂತಿಯನ್ನು ಸಮೀಪದಿಂದ ನೋಡಿ ಬರಬೇಕೆಂದು ನಾನು ಫುಟ್ಬಾಲ್ ಪ್ರೇಮಿಗಳಲ್ಲಿ ಮನವಿ ಮಾಡುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಸೂರತ್ ನಿವಾಸಿ ಜಿತೇಂದ್ರ ಸಿಂಗ್ ರಾಠೋಡ್ ಅವರ ಬಗ್ಗೆ ತಿಳಿದರೆ ನಿಮಗೆ ನಿಜಕ್ಕೂ ಬಹಳ ಸಂತೋಷವೆನಿಸುತ್ತದೆ, ಮನಸ್ಸು ಹೆಮ್ಮೆಯಿಂದ ತುಂಬುತ್ತದೆ. ಜಿತೇಂದ್ರ ಸಿಂಗ್ ರಾಠೋಡ್ ಓರ್ವ ಸೆಕ್ಯೂರಿಟಿ ಗಾರ್ಡ್ ಆಗಿದ್ದಾರೆ.
ಪ್ರತಿಯೊಬ್ಬ ದೇಶಭಕ್ತನಿಗೂ ಅತ್ಯಂತ ಪ್ರೇರಣೆ ನೀಡುವಂತಹ ಒಂದು ಅದ್ಭುತ ಉಪಕ್ರಮವೊಂದನ್ನು ಕೈಗೊಂಡಿದ್ದಾರೆ. ಕಳೆದ ಹಲವು ವರ್ಷಗಳಿಂದ ಅವರು ಭಾರತ ಮಾತೆಯ ಸೇವೆಯಲ್ಲಿ ತಮ್ಮ ಪ್ರಾಣತ್ಯಾಗ ಮಾಡಿದ ಎಲ್ಲ ಸೈನಿಕರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇಂದು ಅವರ ಬಳಿ ಮೊದಲ ಮಹಾಯುದ್ಧದಿಂದ ಹಿಡಿದು ಈಗಿನವರೆಗೆ ಹುತಾತ್ಮರಾದ ಸಾವಿರಾರು ವೀರ ಯೋಧರ ಕುರಿತ ಮಾಹಿತಿ ಲಭ್ಯವಿದೆ. ಆತನ ಬಳಿ ಹುತಾತ್ಮ ಯೋಧರ ಸಾವಿರಾರು ಚಿತ್ರಪಟಗಳೂ ಇವೆ. ಒಂದು ಬಾರಿ ಓರ್ವ ಹುತಾತ್ಮ ಯೋಧನ ತಂದೆ ನುಡಿದ ಮಾತುಗಳು ಆತನ ಹೃದಯಕ್ಕೆ ತಟ್ಟಿದವು. ಹುತಾತ್ಮ ಯೋಧನ ತಂದೆ ಹೇಳಿದ್ದರು, ಪುತ್ರ ವೀರಮರಣ ಹೊಂದಿದ ಮಾತ್ರಕ್ಕೆ ಏನಾಯಿತು, ದೇಶ ಸುರಕ್ಷಿತವಾಗಿದೆಯಲ್ಲವೇ? ಈ ಒಂದು ಮಾತು ಜಿತೇಂದ್ರ ಸಿಂಗ್ ಅವರ ಮನಸ್ಸಿನಲ್ಲಿ ದೇಶಭಕ್ತಿಯ ಅದ್ಭುತ ಉತ್ಸಾಹ ತುಂಬಲು ಕಾರಣವಾಯಿತು. ಇಂದು ಆತ ಅನೇಕ ಹುತಾತ್ಮ ಯೋಧರ ಕುಟುಂಬದೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಆತ ಸುಮಾರು 2500 ಹುತಾತ್ಮ ಯೋಧರ ತಾಯಿ ತಂದೆಯರ ಪಾದಧೂಳಿಯನ್ನು ತಂದು ತಮ್ಮ ಬಳಿ ಇರಿಸಿಕೊಂಡಿದ್ದಾರೆ. ಸಶಸ್ತ್ರ ಪಡೆಗಳ ಬಗ್ಗೆ ಅವರಿಗಿರುವ ಆಳವಾದ ಪ್ರೀತಿ ಮತ್ತು ಬಾಂಧವ್ಯಕ್ಕೆ ಜೀವಂತ ಉದಾಹರಣೆಯಾಗಿದೆ. ಜಿತೇಂದ್ರ ಅವರ ಜೀವನ ನಮಗೆ ರಾಷ್ಟ್ರಪ್ರೇಮದ ನಿಜವಾದ ಶಿಕ್ಷಣ ನೀಡುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಮನೆಗಳ ಮಾಳಿಗೆಗಳಲ್ಲಿ, ದೊಡ್ಡ ದೊಡ್ಡ ಕಟ್ಟಡಗಳ ಮೇಲೆ, ಸರ್ಕಾರಿ ಕಚೇರಿಗಳ ಮೇಲೆ ಸೌರ ಫಲಕಗಳು ಹೊಳೆಯುತ್ತಿರುವುದನ್ನು ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿರಬಹುದು. ಜನರು ಇದರ ಪ್ರಾಮುಖ್ಯತೆಯನ್ನು ಈಗ ಅರ್ಥ ಮಾಡಿಕೊಳ್ಳುತ್ತಿದ್ದಾರೆ, ಮುಕ್ತ ಮನದಿಂದ ತಮ್ಮದಾಗಿಸಿಕೊಳ್ಳುತ್ತಿದ್ದಾರೆ. ನಮ್ಮ ದೇಶದಲ್ಲಿ ಸೂರ್ಯದೇವನ ಅನುಗ್ರಹ ಸಾಕಷ್ಟಿದೆ. ಆತ ಕರುಣಿಸುತ್ತಿರುವ ಈ ಶಕ್ತಿಯನ್ನು ನಾವು ಪೂರ್ಣ ರೂಪದಲ್ಲಿ ಉಪಯೋಗಿಸಿಕೊಳ್ಳಬಾರದೇಕೆ? ಸ್ನೇಹಿತರೆ, ಸೌರಶಕ್ತಿಯಿಂದ ರೈತರ ಜೀವನ ಕೂಡ ಬದಲಾಗುತ್ತಿದೆ. ಅದೇ ಹೊಲ, ಅದೇ ಪರಿಶ್ರಮ, ಅದೇ ರೈತ, ಆದರೆ ಈಗ ಶ್ರಮದ ಫಲ ಅಧಿಕ. ಈ ಬದಲಾವಣೆ ಸೌರ ಪಂಪ್ನಿಂದ ಮತ್ತು ಸೌರಶಕ್ತಿಯಿಂದ ನಡೆಯುವ ಅಕ್ಕಿ ಗಿರಣಿಯಿಂದ ಬಂದಿದೆ. ಇಂದು ದೇಶದ ಅನೇಕ ರಾಜ್ಯಗಳಲ್ಲಿ ಸೌರಶಕ್ತಿಯಿಂದ ನಡೆಯುವ ಸಾವಿರಾರು ಅಕ್ಕಿ ಗಿರಣಿಗಳನ್ನು ಸ್ಥಾಪಿಸಲಾಗಿದೆ. ಈ ಸೋಲಾರ್ ಅಕ್ಕಿ ಗಿರಣಿಗಳು ರೈತರ ಆದಾಯದೊಂದಿಗೆ ಅವರ ಮುಖದಲ್ಲಿ ಸಂತಸದ ಹೊಳಪನ್ನು ಕೂಡ ಹೆಚ್ಚಿಸಿವೆ. ಸ್ನೇಹಿತರೆ, ಬಿಹಾರದ ದೇವಕಿ ಅವರು ಸೋಲಾರ್ ಪಂಪ್ನಿಂದ ಗ್ರಾಮದ ಅದೃಷ್ಟವನ್ನೇ ಬದಲಾಯಿಸಿದ್ದಾರೆ. ಮುಜಾಫರ್ಪುರದ ರತನ್ಪುರ್ ಗ್ರಾಮದ ನಿವಾಸಿ ದೇವಕಿ ಅವರನ್ನು ಜನರು ಈಗ ಪ್ರೀತಿಯಿಂದ ಸೋಲಾರ್ ಸೋದರಿ ಎಂದು ಕರೆಯುತ್ತಾರೆ. ದೇವಕಿಯವರ ಜೀವನ ಸುಲಭವೇನೂ ಆಗಿರಲಿಲ್ಲ. ಸಣ್ಣ ವಯಸ್ಸಿನಲ್ಲೇ ವಿವಾಹವಾಗಿತ್ತು, ಸಣ್ಣದೊಂದು ಹೊಲ, 4 ಮಕ್ಕಳ ಜವಾಬ್ದಾರಿ, ಭವಿಷ್ಯದ ಬಗ್ಗೆ ಯಾವುದೇ ಸ್ಪಷ್ಟ ಚಿತ್ರಣವಿರಲಿಲ್ಲ. ಆದರೆ ಅವರು ಎಂದಿಗೂ ಎದೆಗುಂದಲಿಲ್ಲ. ಅವರು ಒಂದು ಸ್ವಸಹಾಯ ಗುಂಪಿನ ಸಂಪರ್ಕ ಸಾಧಿಸಿದರು. ಅಲ್ಲಿಯೇ ಅವರಿಗೆ ಸೋಲಾರ್ ಪಂಪ್ನ ಬಗ್ಗೆ ಮಾಹಿತಿ ದೊರೆಯಿತು. ಅವರು ಸೋಲಾರ್ ಪಂಪ್ಗಾಗಿ ಪ್ರಯತ್ನ ಆರಂಭಿಸಿದರು, ಅದರಲ್ಲಿ ಯಶಸ್ವಿಯಾದರು. ಸೋಲಾರ್ ದೀದಿಯ ಸೋಲಾರ್ ಪಂಪ್ ಆ ನಂತರ ಗ್ರಾಮದ ಚಿತ್ರಣವನ್ನೇ ಬದಲಿಸಿಬಿಟ್ಟಿತು. ಮೊದಲು ಎಲ್ಲಿ ಕೆಲವೇ ಎಕರೆ ಪ್ರದೇಶದಲ್ಲಿ ನೀರಾವರಿಯಾಗುತ್ತಿತ್ತೋ, ಈಗ ಸೋಲಾರ್ ಸೋದರಿಯ ಸೋಲಾರ್ ಪಂಪ್ನಿಂದ 40ಕ್ಕೂ ಹೆಚ್ಚು ಎಕರೆ ಪ್ರದೇಶಕ್ಕೆ ನೀರು ತಲುಪುತ್ತಿದೆ. ಸೋಲಾರ್ ಸೋದರಿಯ ಈ ಅಭಿಯಾನದಲ್ಲಿ ಗ್ರಾಮದ ಇತರ ರೈತರು ಕೂಡ ಕೈಜೋಡಿಸಿದ್ದಾರೆ. ಅವರ ಬೆಳೆ ಹಚ್ಚ ಹಸಿರಿನಿಂದ ನಳನಳಿಸುತ್ತಿದೆ. ಅವರ ವರಮಾನವು ಹೆಚ್ಚಾಗತೊಡಗಿದೆ. ಸ್ನೇಹಿತರೆ, ಮೊದಲು ದೇವಕಿಯವರ ಜೀವನ 4 ಗೋಡೆಗಳ ಮಧ್ಯೆ ಮುರುಟಿಕೊಂಡಿತ್ತು. ಆದರೆ ಈಗ ಸಂಪೂರ್ಣ ಆತ್ಮವಿಶ್ವಾಸದೊಂದಿಗೆ ಆಕೆ ತಮ್ಮ ಕೆಲಸ ಮಾಡುತ್ತಿದ್ದಾರೆ. ಸೋಲಾರ್ ಸೋದರಿಯಾಗಿ ಹಣ ಗಳಿಸುತ್ತಿದ್ದಾರೆ. ಮತ್ತು ಎಲ್ಲಕ್ಕಿಂತ ಆಸಕ್ತಿದಾಯಕ ವಿಷಯವೆಂದರೆ, ಅವರು ಪ್ರದೇಶದ ರೈತರಿಂದ UPI ಮೂಲಕ ಪಾವತಿ ಪಡೆದುಕೊಳ್ಳುತ್ತಿದ್ದಾರೆ. ಈಗ ಇಡೀ ಗ್ರಾಮವೇ ಅವರನ್ನು ಬಹಳ ಗೌರವದಿಂದ ಕಾಣುತ್ತಿದೆ. ಸೌರಶಕ್ತಿ ಕೇವಲ ವಿದ್ಯುತ್ ಶಕ್ತಿಯ ಸಾಧನ ಮಾತ್ರವಲ್ಲ, ಇದು ಹಳ್ಳಿಗಳಲ್ಲಿ ಹೊಸ ಬೆಳಕು ಮೂಡಿಸುವ ಹೊಸ ಚೈತನ್ಯವೂ ಹೌದು ಎನ್ನುವುದನ್ನು ಆಕೆಯ ಪರಿಶ್ರಮ ಮತ್ತು ದೂರದೃಷ್ಟಿ ತೋರಿಸಿಕೊಟ್ಟಿದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಸೆಪ್ಟೆಂಬರ್ 15 ಭಾರತದ ಮಹಾನ್ ಇಂಜಿನಿಯರ್ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯನವರ ಜನ್ಮದಿನವಾಗಿದೆ. ನಾವು ಈ ದಿನವನ್ನು ಅಭಿಯಂತರರ ದಿನವನ್ನಾಗಿ ಆಚರಿಸುತ್ತೇವೆ. ಇಂಜಿನಿಯರ್ ಕೇವಲ ಯಂತ್ರವನ್ನು ತಯಾರಿಸುವುದಿಲ್ಲ, ಅವರು ಕನಸುಗಳನ್ನು ನನಸಾಗಿ ಬದಲಾಯಿಸುವ ಶ್ರಮಯೋಗಿಗಳಾಗಿರುತ್ತಾರೆ. ನಾನು ಭಾರತದ ಪ್ರತಿಯೊಬ್ಬ ಇಂಜಿನಿಯರ್ಗೂ ಕೃತಜ್ಞತೆ ಅರ್ಪಿಸುತ್ತೇನೆ ಮತ್ತು ಅವರಿಗೆ ಶುಭಾಶಯಗಳನ್ನು ಕೋರುತ್ತೇನೆ. ಸ್ನೇಹಿತರೆ, ಸೆಪ್ಟೆಂಬರ್ ತಿಂಗಳಿನಲ್ಲಿಯೇ
ಭಗವಾನ್ ವಿಶ್ವಕರ್ಮನನ್ನು ಪೂಜಿಸುವ ಪವಿತ್ರ ಸಂದರ್ಭವೂ ಬರಲಿದೆ. ಸೆಪ್ಟೆಂಬರ್ 17ರಂದು ವಿಶ್ವಕರ್ಮ ಜಯಂತಿ. ಈ ದಿನವನ್ನು ನಮ್ಮ ವಿಶ್ವಕರ್ಮ ಬಾಂಧವರಿಗೆ ಸಮರ್ಪಿಸಲಾಗಿದೆ. ಅವರು ಸಾಂಪ್ರದಾಯಿಕ ಕರಕುಶಲ ವಸ್ತುಗಳು, ಕೌಶಲ್ಯ ಮತ್ತು ಜ್ಞಾನವನ್ನು ನಿರಂತರವಾಗಿ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ರವಾನಿಸುತ್ತಿದ್ದಾರೆ. ನಮ್ಮ ಬಡಗಿಗಳು, ಕಮ್ಮಾರರು, ಅಕ್ಕಸಾಲಿಗರು, ಕುಂಬಾರರು, ಶಿಲ್ಪಿಗಳು, ಬಡಗಿಗಳು ಯಾವಾಗಲೂ ಭಾರತದ ಸಮೃದ್ಧಿಯ ಅಡಿಪಾಯವಾಗಿದ್ದಾರೆ. ನಮ್ಮ ಈ ವಿಶ್ವಕರ್ಮ ಸೋದರರಿಗೆ ನೆರವು ನೀಡಲು ಸರ್ಕಾರ ವಿಶ್ವಕರ್ಮ ಯೋಜನೆಯನ್ನು ಕೂಡ ಪ್ರಾರಂಭಿಸಿದೆ. ಸ್ನೇಹಿತರೆ, ಈಗ ನಾನು ನಿಮಗಾಗಿ ಈ ಆಡಿಯೋ ರೆಕಾರ್ಡಿಂಗ್ ಅನ್ನು ಕೇಳಿಸಲು ಬಯಸುತ್ತೇನೆ. तो ये जो मान पत्र में आपने लिखा है, ये स्टेटों के बारे में मैंने जो कुछ किया या हैदराबाद के बारे में हमारी गवर्नमेंट ने जो कुछ किया, ठीक है किया, लेकिन आप जानते हैं कि हैदराबाद का किस्सा इस तरह से हमने किया, उसमें कितनी मुसीबत हुई. सब स्टेटों के साथ, सब प्रिंसेस के साथ हमने वायदा दिया था कि भाई कोई प्रिंस का, कोई राजा का हम अलग फैसला नहीं करेंगे, सबका एक हिसाब जैसे सबका होता है ऐसा उनका भी होगा. लेकिन उनके लिए हमने वहां तक अलग समझौता किया. ಸ್ನೇಹಿತರೆ, ಈ ಧ್ವನಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರದ್ದಾಗಿದೆ. ಹೈದರಾಬಾದ್ನ ಘಟನೆಗಳ ಬಗ್ಗೆ ಅವರ ಧ್ವನಿಯಲ್ಲಿನ ನೋವಿನ ಅನುಭವ ನಿಮಗಾಗಬಹುದು. ಮುಂದಿನ ತಿಂಗಳು ಸೆಪ್ಟೆಂಬರ್ನಲ್ಲಿ ನಾವು ಹೈದರಾಬಾದ್ ವಿಮೋಚನಾ ದಿನವನ್ನು ಕೂಡ ಆಚರಿಸಲಿದ್ದೇವೆ. ಆಪರೇಷನ್ ಪೋಲೋದಲ್ಲಿ ಭಾಗವಹಿಸಿದ ಎಲ್ಲ ವೀರರ ಧೈರ್ಯವನ್ನು ನಾವು ನೆನಪಿಸಿಕೊಳ್ಳುವ ತಿಂಗಳು ಇದು. 1947ರ ಆಗಸ್ಟ್ ತಿಂಗಳಿನಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಾಗ ಹೈದರಾಬಾದ್ ವಿಭಿನ್ನ ಪರಿಸ್ಥಿತಿಯಲ್ಲಿತ್ತು ಎಂಬ ವಿಷಯ ನಿಮ್ಮೆಲ್ಲರಿಗೂ ತಿಳಿದೇ ಇದೆ. ನಿಜಾಮರ ಮತ್ತು ರಜಾಕಾರರ ಅರಾಜಕತೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇತ್ತು. ತ್ರಿವರ್ಣ ಧ್ವಜ ಹಾರಿಸುವುದಿರಲಿ, ಒಂದೇ ಮಾತರಂ ಘೋಷಣೆ ಕೂಗಿದರೂ ಜನರನ್ನು ಕೊಲ್ಲಲಾಗುತ್ತಿತ್ತು. ಮಹಿಳೆಯರ ಮೇಲೆ, ಬಡವರ ಮೇಲೆ ಅತ್ಯಾಚಾರ ಎಸಗಲಾಗುತ್ತಿತ್ತು. ಆ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಸಮಸ್ಯೆ ತುಂಬ ದೊಡ್ಡದಾಗುತ್ತಿದೆ ಎಂದು ಎಚ್ಚರಿಸಿದ್ದರು. ಅಂತಿಮವಾಗಿ ಸರ್ದಾರ್ ಪಟೇಲ್ ಈ ವಿಷಯವನ್ನು ತಮ್ಮ ಕೈಯಲ್ಲಿ ತೆಗೆದುಕೊಂಡರು. ಅವರು ಸರ್ಕಾರವನ್ನು ಆಪರೇಷನ್ ಪೋಲೋ ಪ್ರಾರಂಭಿಸಲು ಮನವೊಲಿಸಿದರು. ದಾಖಲೆಯ ಸಮಯದಲ್ಲಿ ನಮ್ಮ ಪಡೆಗಳು ಹೈದರಾಬಾದನ್ನು ನಿಜಾಮರ ಸರ್ವಾಧಿಕಾರದಿಂದ ಮುಕ್ತಗೊಳಿಸಿ ಅದನ್ನು ಭಾರತದ ಭಾಗವನ್ನಾಗಿ ಮಾಡಿದೆವು. ಇಡೀ ದೇಶ ಈ ಯಶಸ್ಸನ್ನು ಆಚರಿಸಿತು. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ವಿಶ್ವದ ಯಾವುದೇ ಮೂಲೆಗೆ ಹೋಗಿ ಅಲ್ಲಿ ನಿಮಗೆ ಭಾರತೀಯ ಸಂಸ್ಕೃತಿಯ ಪ್ರಭಾವ ಖಂಡಿತವಾಗಿಯೂ ಕಾಣಸಿಗುತ್ತದೆ. ಮತ್ತು ಈ ಪ್ರಭಾವ ಕೇವಲ ವಿಶ್ವದ ದೊಡ್ಡ ನಗರಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದನ್ನು ಸಣ್ಣ ಸಣ್ಣ ಪಟ್ಟಣಗಳಲ್ಲಿ ಕೂಡ ನೋಡಬಹುದಾಗಿದೆ. ಇಟಲಿಯ ಒಂದು ಸಣ್ಣ ಪಟ್ಟಣ ಕ್ಯಾಂಪ್ ರೊಟೊಂಡೋದಲ್ಲಿ ಇಂತಹದ್ದೇ ಘಟನೆ ನಡೆಯಿತು. ಇಲ್ಲಿ ಮಹರ್ಷಿ ವಾಲ್ಮೀಕಿಯ ಪ್ರತಿಮೆ ಅನಾವರಣಗೊಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಲ್ಲಿನ ಸ್ಥಳೀಯ ಮೇಯರ್ ಸೇರಿದಂತೆ ಕ್ಷೇತ್ರದ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಕ್ಯಾಂಪ್ ರೊಟೊಂಡೋದಲ್ಲಿ ವಾಸಿಸುವ ಭಾರತೀಯ ಮೂಲದ ಜನರು ಮಹರ್ಷಿ ವಾಲ್ಮೀಕಿಯವರ ಪುತ್ಥಳಿಯ ಅನಾವರಣದಿಂದ ಬಹಳ ಸಂತೋಷಗೊಂಡಿದ್ದಾರೆ. ಮಹರ್ಷಿ ವಾಲ್ಮೀಕಿಯವರ ಸಂದೇಶ ಸದಾಕಾಲ ನಮಗೆಲ್ಲ ಪ್ರೇರಣೆ ನೀಡುತ್ತಿರುತ್ತದೆ. ಸ್ನೇಹಿತರೆ, ಈ ತಿಂಗಳ ಆರಂಭದಲ್ಲಿ ಕೆನಡಾದಲ್ಲಿ ಮಿಸಿಸಾಗಾದಲ್ಲಿ ಭಗವಾನ್ ಶ್ರೀರಾಮರ 51 ಅಡಿ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು. ಈ ಕಾರ್ಯಕ್ರಮದ ಬಗ್ಗೆ ಜನರು ಬಹಳ ಉತ್ಸುಕರಾಗಿದ್ದರು. ಸಾಮಾಜಿಕ ಮಾಧ್ಯಮದಲ್ಲಿ ಭಗವಾನ್ ಶ್ರೀರಾಮರ ಭವ್ಯ ಪ್ರತಿಮೆಯ ವಿಡಿಯೋಗಳನ್ನು ಸಾಕಷ್ಟು ಹಂಚಿಕೊಳ್ಳಲಾಗಿದೆ. ಸ್ನೇಹಿತರೆ, ರಾಮಾಯಣ ಮತ್ತು ಭಾರತೀಯ ಸಂಸ್ಕೃತಿಯ ಬಗ್ಗೆ ಈ ಪ್ರೇಮ ಈಗ ವಿಶ್ವದ ಪ್ರತಿಯೊಂದು ಮೂಲೆಗೂ ತಲುಪುತ್ತಿದೆ. ರಷ್ಯಾದ ಒಂದು ಪ್ರಮುಖ ಸ್ಥಳ ವ್ಲಾಡಿವೋಸ್ಟಾಕ್. ಚಳಿಗಾಲದಲ್ಲಿ ತಾಪಮಾನ -20ರಿಂದ -30 ಡಿಗ್ರಿ ಸೆಲ್ಸಿಯಸ್ಗೆ ಇಳಿಯುವ ಸ್ಥಳ ಇದಾಗಿದೆ ಎಂದು ಬಹಳ ಜನರು ತಿಳಿದಿದ್ದಾರೆ. ಈ ತಿಂಗಳು ವ್ಲಾಡಿವೋಸ್ಟಾಕ್ನಲ್ಲಿ ಒಂದು ವಿಶಿಷ್ಟ ಪ್ರದರ್ಶನವನ್ನು ನಡೆಸಲಾಯಿತು. ರಾಮಾಯಣದ ವಿವಿಧ ವಿಷಯಗಳ ಕುರಿತು ರಷ್ಯಾ ದೇಶದ ಮಕ್ಕಳು ಮಾಡಿದ ವರ್ಣಚಿತ್ರಗಳನ್ನು ಸಹ ಇದರಲ್ಲಿ ಪ್ರದರ್ಶಿಸಲಾಯಿತು. ಇಲ್ಲಿ ಸ್ಪರ್ಧೆಯನ್ನೂ ಸಹ ಆಯೋಜಿಸಲಾಗಿತ್ತು. ಪ್ರಪಂಚದ ವಿವಿಧ ಭಾಗಗಳಲ್ಲಿ ಭಾರತೀಯ ಸಂಸ್ಕೃತಿಯ ಬಗ್ಗೆ ಹೆಚ್ಚುತ್ತಿರುವ ಅರಿವು ಮತ್ತು ಪ್ರೀತಿಯನ್ನು ನೋಡಿ ನಿಜಕ್ಕೂ ಬಹಳ ಸಂತೋಷವಾಗುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಈ ಬಾರಿಯ ಮನ್ ಕಿ ಬಾತನ್ನು ಇಲ್ಲಿಗೆ ಮುಗಿಸೋಣ.
ಈಗ ದೇಶಾದ್ಯಂತ ಗಣೇಶ ಹಬ್ಬದ ಸಂಭ್ರಮವಿದೆ. ಮುಂಬರುವ ದಿನಗಳಲ್ಲಿ ಅನೇಕ ಹಬ್ಬಗಳು ಬರಲಿವೆ. ಈ ಹಬ್ಬಗಳನ್ನು ಆಚರಿಸುವಾಗ ನೀವು ಸ್ವದೇಶಿ ಮಾತನ್ನು ಮರೆಯಲೇಬಾರದು. ನೀಡುವ ಉಡುಗೊರೆಗಳು ಭಾರತದಲ್ಲೇ ತಯಾರಾಗಿರಬೇಕು. ತೊಡುವ ಉಡುಗೆಗಳನ್ನು ಭಾರತದಲ್ಲೇ ನೇಯ್ದಿರಬೇಕು. ಭಾರತದಲ್ಲೇ ತಯಾರಿಸಲಾದ ಸಾಮಗ್ರಿಗಳಿಂದಲೇ ಅಲಂಕರಿಸಬೇಕು. ಭಾರತದಲ್ಲೇ ತಯಾರಿಸಿದ ದೀಪಗಳಿಂದಲೇ ಜ್ಯೋತಿ ಬೆಳಗಬೇಕು. ಹೀಗೆಯೇ ಜೀವನಕ್ಕೆ ಬೇಕಾದ ಪ್ರತಿಯೊಂದು ಅಗತ್ಯತೆಯೂ ಸ್ವದೇಶದ್ದೇ ಆಗಿರಬೇಕು. ಹೆಮ್ಮೆಯಿಂದ ಹೇಳಿ ಇದು ಸ್ವದೇಶದ್ದು, ಹೆಮ್ಮೆಯಿಂದ ಹೇಳಿ ಇದು ಸ್ವದೇಶದ್ದು, ಹೆಮ್ಮೆಯಿಂದ ಹೇಳಿ ಇದು ಸ್ವದೇಶದ್ದು ಎಂದು ಈ ಮನೋಭಾವನೆಯೊಂದಿಗೆ ನಾವು ಮುಂದೆ ಸಾಗಬೇಕು. ಒಂದೇ ಮಂತ್ರ, ಅದುವೇ ವೋಕಲ್ ಫಾರ್ ಲೋಕಲ್. ಒಂದೇ ಹಾದಿ, ಆತ್ಮನಿರ್ಭರ ಭಾರತ. ಒಂದೇ ಗುರಿ, ಅದುವೇ ಅಭಿವೃದ್ಧಿ ಹೊಂದಿದ ಭಾರತ. ಸ್ನೇಹಿತರೆ, ಈ ಸಂತಸಗಳ ನಡುವೆ ನೀವೆಲ್ಲರೂ ಸ್ವಚ್ಛತೆಯ ಬಗ್ಗೆ ಒತ್ತು ನೀಡುತ್ತೀರಿ. ಸ್ವಚ್ಛತೆ ಇದ್ದಲ್ಲಿ ಹಬ್ಬಗಳ ಆನಂದ ದುಪ್ಪಟ್ಟಾಗುತ್ತದೆ. ಸ್ನೇಹಿತರೆ, ಮನದ ಮಾತಿಗಾಗಿ ನನಗೆ ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸಂದೇಶಗಳನ್ನು ಕಳುಹಿಸುತ್ತೀರಿ. ನಿಮ್ಮ ಪ್ರತಿಯೊಂದು ಸಲಹೆ ಸೂಚನೆ ಈ ಕಾರ್ಯಕ್ರಮಕ್ಕಾಗಿ ಬಹಳ ಮುಖ್ಯವಾದುದು. ನಿಮ್ಮ ಅಭಿಪ್ರಾಯಗಳನ್ನು ನನಗೆ ಖಂಡಿತವಾಗಿಯೂ ಕಳುಹಿಸುತ್ತೀರಿ. ಮುಂದಿನ ಬಾರಿ ನಾವು ಭೇಟಿಯಾದಾಗ ಮತ್ತಷ್ಟು ಹೊಸ ವಿಷಯಗಳ ಕುರಿತು ಮಾತನಾಡುತ್ತೇನೆ. ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.